ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವರವಿ ಎಂಬ ಗ್ರಾಮಕ್ಕೆ ಹೊಂಟಿದೀವಿ. ಇದು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ವರವಿ ಗ್ರಾಮಕ್ಕೆ ಹೋಗ್ತಾ ಇದೀವಿ. ಈ ವರವಿ ಗ್ರಾಮಕ್ಕೆ ಹೋಗ್ಲಿಕ್ಕೆ ನಾವು ಫಸ್ಟ್ ಶಿರಹಟ್ಟಿಗೆ ಇಳ್ಕೊಬೇಕಾಗುತ್ತೆ ಕಣ್ರಿ. ಶಿರಹಟ್ಟಿ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಅಲ್ಲಿ ತುಂಬಾನೇ ಜೋರಾಗಿ ಮಳೆ ಬಂತು, ಸಿಡ್ಲು ಗುಡುಗು. ನೋಡ್ರಿ ನಾವೆಲ್ಲರೂ ಮಳೆಯಲ್ಲಿ ತೊಯ್ಸ್ಕೊಂಡ್ಬಿಟ್ವಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದೀವಿ ಎಲ್ಲಾರು. ನೆಕ್ಸ್ಟ್ ಅಲ್ಲಿಂದ ನಾವು ಆಟೋ ಮಾಡ್ಕೊಂಡು ವರವಿ ಗ್ರಾಮಕ್ಕೆ ಹೊರಟ್ವಿ. ನೋಡ್ರಿ, ವರವಿ ಶಿರಹಟ್ಟಿ ತಾಲೂಕು ಗದಗ ಜಿಲ್ಲೆ ವರ ನೀಡುವ ವರಗುರು ಎಂದು ಖ್ಯಾತರಾಗಿದ್ದಾರೆ. ನೋಡಿ, ಅಂತೂ ಇಂತೂ ವರವಿ ಗ್ರಾಮಕ್ಕೆ ಬಂದ್ವಿ. ನೋಡ್ರಿ, ವರವಿ ಮೋನೇಶ್ವರ ದೇವರಿದೆ ನೋಡಿ, ಚೆನ್ನಾಗಿದೆ ನೋಡಿ. ಶ್ರೀ ಮೋನೇಶ್ವರ ಅವರು ಸರ್ವ ಧರ್ಮೀಯರ ಆರಾಧ್ಯ ದೈವವಾಗಿದ್ದು ಭಕ್ತರ ಇಷ್ಟಾರ್ಥ ಈಡೇರಿಸುವ ಕಲ್ಪವೃಕ್ಷವೆಂದೇ ಪ್ರಸಿದ್ಧರಾಗಿದ್ದಾರಂತೆ. ವರವಿ ಮೋನೇಶ್ವರರು ತಿಂತಣಿಯ ಮೋನೇಶ್ವರರ ಅವತಾರವೆಂದೇ ನಂಬಲಾಗಿದ್ದು ಈ ಭಾಗದಲ್ಲಿ ಅಪಾರ ಭಕ್ತರನ್ನು ಹೊಂದಿದ್ದಾರೆ. ಇಲ್ಲಿ ಜಾತ್ರೆ ಅತ್ಯಂತ ಪ್ರಸಿದ್ಧವಾಗಿದ್ದು ಇಲ್ಲಿ ಮದುವೆ, ಉಪನಯನ, ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ನೋಡ್ರಿ, ನಾವು ಇಲ್ಲಿ ರೂಮ್ ವ್ಯವಸ್ಥೆನೂ ಇರುತ್ತೆ ಕಣ್ರಿ, ಹಾಗೆ ಪ್ರಸಾದ ವ್ಯವಸ್ಥೆನೂ ಇರುತ್ತೆ. ನಾವು ಪ್ರಸಾದ ಸ್ವೀಕರಿಸಿ ಒಂದಿನ ಉಳ್ಕೊಂಡ್ವಿ. ಮಾರನೇ ದಿನ ಬೆಳಗ್ಗೆ ನಾವು ಹಂಬ್ಲಿ ಹೊಂಡಕ್ಕೆ ಹೋಗ್ಬೇಕಾಗಿತ್ತು. ಅಲ್ಲೇ ಸ್ನಾನ ಮಾಡ್ಬೇಕಂಡ್ರಿ. ಹಂಬ್ಲಿ ಹೊಂಡ ಅದು ಒಂದು ತುಂಬಾನೇ ಒಂದು ಪವಾಡ ಕಣ್ರಿ, ಹಂಬ್ಲಿ ಹೊಂಡ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದೀವಿ. ಬನ್ನಿ, ಯಾವ ರೀತಿ ಇದೆ ಹಂಬ್ಲಿ ಹೊಂಡ ನೋಡೋಣ. ನೋಡ್ರಿ, ಹಂಬ್ಲಿ ಹೊಂಡ ಹತ್ತಿರನೇ ಬಂದ್ವಿ ನಾವು. ಇಲ್ಲಿ ಮೋನೇಶ್ವರರು ನೆಲೆಸಿದ್ರು. ಇಲ್ಲಿ ಮೋನೇಶ್ವರಜವರ ಭಕ್ತೆ ಜಕ್ಕಮ್ಮ ಅವರು ಬಂದಿರ್ತಾರೆ ನೀರ್ ತರ್ಲಿಕ್ಕೆ. ಅಲ್ಲಿ ಆಗ ನೀರ್ ಇರೋದಿಲ್ಲ ಕಣ್ರಿ, ಸ್ವಲ್ಪ ಅಷ್ಟೇ ನೀರ್ ಇರುತ್ತೆ ಅಷ್ಟೇ. ಆಗ ಅಜ್ಜ ಅವರು ಕೇಳ್ತಾರಂತೆ, ನೋಡವ ಇಲ್ಲಿ ತುಂಬಾನೇ ಚಳಿ ಐತಿ, ನನಗೆ ಕಾಸ್ಲಿಕ್ಕೆ ಬೆಂಕಿ ತಂದ್ಕೊಡು ಅಂತಾರೆ. ಆಗ ಆ ಜಕ್ಕಮ್ಮ ಅವಳು ಇಲ್ಲ ರೀ ಸ್ವಾಮಿಯರೇ, ನಾನು ಈಗ ನೀರ್ ತಗೊಂಡ್ ಹೋಗ್ಲೇಬೇಕು, ಇಲ್ಲಾಂದ್ರೆ ಮನೇಲಿ ಬೈತಾರೆ, ಬೆಂಕಿ ತಗೊಂಬಂದ್ರು ಅನುಮಾನ ಪಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆಗ ಏನಿಲ್ಲವಾ, ನಾನ್ ನೀರ್ ಬರಂಗ್ ಮಾಡ್ತೀನಿ, ನೀನ್ ಹೋಗ್ ಬೆಂಕಿ ತಂದ್ಕೊಡು ನನಗೆ ಅಂತ ಮೋನೇಶ್ ಹೇಳ್ತಾರೆ. ಆಗ ಜಕ್ಕಮ್ಮಳು ಉಡೆಳ್ಳಿ ಕಟ್ಕೊಂಡ್ ಬರ್ತಾಳಂತೆ ಬೆಂಕಿನ. ಆದ್ರೂ ಅವ್ರಿಗೆ ಏನು ಆಗಲ್ಲ ಕಣ್ರಿ. ಜಕ್ಕಮ್ಮ ಬರೋಷ್ಟೊತ್ತಿಗೆ ನೀರ್ನ ತರ್ಸಿರ್ತಾರೆ. ಇಲ್ಲಿ ನೀರ್ ಯಾವಾಗ್ಲೂ ಎನಿ ಟೈಮ್ ಬರ್ತಿರುತ್ತೆ ಕಣ್ರಿ, ನೀರ್ ಯಾವಾಗ್ಲೂ ಬರ್ತದೇ ಇಲ್ಲ ಇಲ್ಲಿ. ಬೇಸಿಗೆಗೂ ಬರಗಾಲದಲ್ಲೂ ಕೂಡ ನೀರು ಇಲ್ಲಿ ಬರ್ತಾನೆ ಇರುತ್ತೆ. ಆ ರೀತಿ ಮೋನೇಶ್ ಅಜ್ಜ ಅವರು ನೀರ್ನ ಉದ್ಭವ ಮಾಡಿ ಹೋಗಿದ್ದಾರೆ. ಇದು ನೀರು ಕಾಶಿಯಿಂದಾನೇ ಬರುತ್ತೆ ಕಣ್ರಿ. ಇಲ್ಲಿ ಈ ನೀರಲ್ಲಿ ಪ್ರತಿಯೊಬ್ರು ಭಕ್ತರು ಇಲ್ಲಿ ಸ್ನಾನ ಮಾಡ್ಕೊಂಡೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂಬ್ಲಿ ಹೊಂಡಕ್ ಬಂದೇ ಬರ್ತಾರೆ. ಅಂಬ್ಲಿ ಹೊಂಡದಲ್ಲಿ ತುಂಬಾನೇ ಪವಾಡ ಇದೆ ಕಣ್ರಿ. ಆ ಪವಾಡ ಕೇಳ್ಬೇಕು ಅಂದ್ರೆ ನೀವು ಒಂದ್ಸಲ ವರವಿಗೆ ಹೋಗ್ ಬನ್ನಿ, ಗೊತ್ತಾಗುತ್ತೆ ನಿಮ್ಗೆ. ಇನ್ನು ವಿಷಯಗಳು, ತುಂಬಾ ವಿಷಯಗಳು ಗೊತ್ತಾಗುತ್ತೆ. ನೋಡ್ರಿ, ಇದೆ ಅಂಬ್ಲಿ ಹೊಂಡ. ನೋಡ್ರಿ, ವರವಿ ಮೋನೇಶ್ವರರು ಭೂಮಿಯಿಂದಲೇ ಅವತರಿಸಿದವರು ಎಂದು ನಂಬಲಾಗಿದೆ. ಇಲ್ಲಿನ ಅಂಬ್ಲಿ ಹೊಂಡ ತುಂಬಾನೇ ಪ್ರಸಿದ್ಧವಾಗಿದೆ. ಇಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ವಾಸಿ ಆಗುತ್ತೆ ಕಣ್ರಿ. ಇಲ್ಲಿ ನೋಡ್ರಿ, ಮೋನೇಶ್ವರ ಅವರು ಜಕ್ಕಮ್ಮ ನೋಡ್ರಿ ನೀರ್ ತರ್ಲಿಕ್ಕೆ ಬಂದಿದ್ದಾರೆ. ಇದೇ ಸ್ಟೋರಿನೇ ಕಣ್ರಿ ಇದು ಇರೋದು. ಇದು ತುಂಬಾನೇ ಪವಾಡ ಕಣ್ರಿ. ಇದು ಒಂದು ಕುರು ಅಂತಾನೆ ಹೇಳ್ಬೋದು. ಹಾಗೆ ಮತ್ತೆ ನೆಕ್ಸ್ಟ್ ಇನ್ನು ನಾನಾ ರೀತಿ ಇಲ್ಲಿ ಕುರುಗಳು ಇದಾವೆ ಕಣ್ರಿ. ನೋಡಿ, ಸ್ನಾನ ಮಾಡಿ ದೇವ್ರ ದರ್ಶನನೂ ಆಯ್ತು, ಪೂಜೆನೂ ನಾವು ಮಾಡಿದ್ವಿ ಕಣ್ರಿ. ನೆಕ್ಸ್ಟ್ ನೋಡ್ರಿ, ಇದು ಹಳೆ ಮನೆ ಕಣ್ರಿ. ಅದೇನೋ ಹಳೆ 800 ವರ್ಷದ ಕಾಲದ ಮನೆ ಅಂತೆ ಇದು. ತುಂಬಾನೇ ಆಗಿನ ಕಾಲದಲ್ಲಿ ಬಾಗಿಲು ಅಂದ್ರೆ ಒಂಥರ ಕಿಟಕಿ ತರ ಕೆಳಾಕನೆ ಇದೆ ಕಣ್ರಿ. ಅದೇ ತಲೆಬಾಗಿ ಹೋಗ್ಬೇಕು ಅಂತಾರಲ್ಲ, ಆ ರೀತಿ ಮನೆ ಇದೆ ಕಣ್ರಿ. ಅದು ಒಳಗಡೆ ನೋಡ್ರಿ ಮೋನೇಶ್ ಅಜ್ಜ ಅವರ ಪ್ರತಿಮೆ ಇದೆ. ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ಲಿಕ್ಕೆ. ತುಂಬಾ ವರ್ಷದ ಹಳೆ ಮನೆ ಕಣ್ರಿ ಇದು. ಇದು ಹಂಬ್ಲಿ ಹೊಂಡದ ಹತ್ತಿರ ಇರೋ ದೇವಸ್ಥಾನ ಕಣ್ರಿ. ನೆಕ್ಸ್ಟ್ ನೋಡ್ರಿ, ಮೋನೇಶ್ ಅಜ್ಜ ಮನೆಯಲ್ಲಿ ಅಲ್ಲಿ ಹಳೆ ಮನೆ ಹೊಸದಾಗಿ ಕಟ್ತಾ ಇದ್ದಾರೆ. ಪೂಜೆ ಮಾಡಿದ್ದಾರೆ. ಇದ್ರ ಬಗ್ಗೆ ಅವ್ರ ಸ್ಟೋರಿನೇ ಹೇಳ್ತಾರೆ ನೋಡ್ರಿ. ಮೋನೇಶ್ ಅಜ್ಜ ಕಾಶಿಯಿಂದ ನೋಡ್ರಿ, ಎಷ್ಟು ಚೆನ್ನಾಗಿ ಐತರಿ ಕಟ್ಟೆ. ಇದು ಅಂಬ್ಲಿ ಹೊಂಡ ಇಲ್ಲಿ ಚಿಲ್ಮೀಸ್ಕೊಂಡಾನ. ಇಲ್ಲಿ ಬೆಂಕಿ ಕೊಡಕಂತ ಬಂಗ್ಲಾ ಕೊಡ್ಕೊಂಡೈತಿ. ಕೊಡಕಂತಾವ್ರಿ ಇಲ್ಲಿ ಬೆಂಕಿ. ಆಮೇಲೆ ಇದು ಕಾಶಿಯಿಂದ ನೀರ್ ಬರಂಗೆ ಮಾಡಿದ. ಕಾಶಿಲಿಂದ ಈಗ ಐತಲ್ರಿ, ಕಾಶಿಯಿಂದ ಬರ್ತದ್ರಿ ಅಲ್ಲಿ.
ಕಾಸಿಲಿಂದ ನೀರು ಬರ್ತೈತ್ರಿ. ಆ ನೀರು ತೊಗೊಂಡೋಗಿ ಅಂಬ್ಲಿ ಮಾಡಮ್ಮ, ಹುಳಿ ಹಾಕಿದಾಗ ಅಂಬ್ಲಿ ಮಾಡ, ಅಂಬ್ಲಿ ಹಾಕತಿ ಅಂತ ಈಗೂ ಹಾಕತ್ರಿ. ಈಗ್ಲೂ ಒಂದು ನುಚ್ಚು ನೆನಿಟ್ಟು ಅಂಬ್ಲಿ ಮಾಡಿದ್ರೆ ಹುಳ್ಳೊಳಗೆ ಹಾಕತ್ತೆ ಅಂಬ್ಲಿ. ಈಗೂ ಹಾಕತ್ರಿ. ಈಗ್ಲೂ ಅಕ್ಕಟ್ಟಿ ಈಗೂ ಹಾಕತ್ತಿ. ಸತ್ಯ ಐತೆ. ಹೌದು. ಸತ್ಯ ಐತಿ. ಹ್ಮ್ ಮತ್ತೆ ಹೊಂಡದ ನೀರು ನೆಟ್ಟು ಉಂಡಿ ಕಟ್ತಾರ. ಉಂಡಿ ಕಟ್ಟಿದ್ರೆ ಗಟ್ಟಿ ಕಲ್ಲದಂಗ ಆಣ ಹಿಡ್ದಾಗ ಕಟ್ಟಿರ್ತಾರ. ಹಂಗಾಗೈತಿ ನೋಡ್ರಿ. ಮತ್ತೆ ಆಣ ಹಿಡಿಯಂಗಿಲ್ಲ, ಎಜ್ಜಿಲ್ಲ, ಬರೀ ಹೊಂಡದ ನೀರು. ಸತ್ಯ ಐತ್ ಕಣ್ರಿ. ಹೌದು. ಅದು ಈ ಮನೆ ಸೀರೆಲಿಂದ ಹಾಕೋವು. ನಾವು ಇವ್ನ ಹುಟ್ಟಿರ್ತೀವಲ್ಲ ಉಣ್ಣ ಮಡಿ ಮಾಡ್ಕೊಡ್ತೀವಿ. ಅದು ನಾವು ಹೊಸ ಸೀರೆ ಕೊಟ್ರೆ ಆಗೋದಲ್ಲ. ಕಮಿಟಿಯವರು ಅವರು ಇಲ್ಲ ಅವ್ರ ಮನೆ ಸೀರೆಲಿ ಯಾಕೆ ಉಂಡಿ ಕಟ್ಟೋದು ಅಂತಂದು ಹೊಸ ಸೀರೆ ರೇಷ್ಮೆ ಪಟಕ ತಂದು ಉಂಡಿ ಕಟ್ಟಕಂದ್ರೆ ಹಾಲಿಲ್ಲ ಅಂತ್ರಿ. ಅವ ತಪ್ಪಾತಂತಂದು ಬಂದು ನಮ್ಮ ಮನೆ ಒಳಗೆ ಬಂದು ಸೀರೆ ಇಸ್ಕೊಂಡು ನಮ್ಮ ಅಜ್ಜಾರಿದ್ ಕಾಲಕ್ರಿ ಅವಾಗ ಸೀರೆ ಇಸ್ಕೊಂಡು ಹೋಗಿ ಉಂಡಿ ಕಟ್ಟರು. ಸಾವಿತ್ರಿ. ಸಾವಿತ್ರ ನಿಮ್ಮ ಹೆಸರು? ಥ್ಯಾಂಕ್ಸ್ ಅಪ್ಪ. ಅದಕ್ಕೆ ಒಳಗೆ ಹೋದ್ರಿ. ಈಗ ಅದ್ ಮನೆ ಹಾಕ್ಸಕೊಂತೀವಿ ರೀ. ನೋಡ್ರಿ, ನೆಕ್ಸ್ಟ್ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬಂದ್ವಿ, ಮೌನೇಶ್ವರ ದೇವಸ್ಥಾನಕ್ಕೆ. ಇಲ್ಲಿ ನಾವು ಅಭಿಷೇಕ ಪೂಜೆ ಮಾಡಿಸ್ಬೇಕಾಗಿತ್ತು ಕಂಡ್ರೆ, ಹಾಗಾಗಿ ಇಲ್ಲಿ ಒಬ್ರಿಗೆ ಮಾತ್ರ ಒಳಗಡೆ ಹೋಗೋ ಅವಕಾಶ ಇರುತ್ತೆ. ಹಾಗಾಗಿ ನಾವು ಹೋಗ್ಲಿಲ್ಲ, ನಮ್ಮ ಮನೆಯವರಷ್ಟೇ ಹೋಗಿದ್ದಾರೆ. ಒಳಗಡೆ ಹೋಗ್ಬಿಟ್ಟು ಅಭಿಷೇಕದ ಪೂಜೆ ಮಾಡಿಸಿದ್ರು ಕಂಡ್ರೆ. ಇಲ್ಲಿ ಒಳಗಡೆ ಹೋಗ್ಲಿಕ್ಕೆ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ ಕಂಡ್ರೆ, ಒಬ್ರು ಮಾತ್ರ ಹೋಗ್ಬೇಕಿತ್ತು ಪೂಜೆಗೆ. ನಮ್ಮ ಮನೆಯವ್ರು ಹೋಗಿದ್ದಾರೆ. ನೆಕ್ಸ್ಟ್ ಹೊರಗಡೆ ನಾಗಪ್ಪ ಪೂಜೆ, ಹರಳಿ ಮರ, ಪ್ರತಿಯೊಂದು ಪೂಜೆ ಮಾಡಿಸಿದ್ರು ಕಂಡ್ರಿ. ಪಪ್ಪಿ ಈ ಕಡೆ ನೋಡ. ನಿಕ್ಕಿ ನಿಕ್ಕಿಲ್ಲ. ನಿಧಾನಕ್ ಮಾಡ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮೌನೇಶ್ವರಗೆ ಪೂಜೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಅಲ್ಲಿಂದ ನಾವು ಆಲೆಗುಡ್ಡಕ್ಕೆ ಹೊಂಟ್ವಿ. ಆಲೆಗುಡ್ಡದಲ್ಲಿ ಅಲ್ಲಿ ಯಾವ ರೀತಿ ಅಂದ್ರೆ, ಆಲೆಗುಡ್ಡದ ಮೇಲೆ ಅಲ್ಲಿ ಮನೆಗಳು ಕಟ್ಟಿದ್ರೆ ಮನೆ ಆಗುತ್ತೆ ಕಣ್ರಿ. ಮತ್ತೆ ತೊಟ್ಲು ಕಟ್ಟಿದ್ರೆ ತೊಟ್ಲು, ಮಕ್ಳು ಭಾಗ್ಯ ಆಗುತ್ತೆ, ಮಕ್ಳು ಇಲ್ದರಿ ಮಕ್ಳಾಗುತ್ತೆ, ಮತ್ತೆ ಮನೆ ಇಲ್ದರಿ ಮನೆ ಆಗುತ್ತೆ. ಮತ್ತೆ ಯಾವುದೇ ಒಂದು ಕೆಲ್ಸದ ವಿಚಾರ ಆಗ್ಲಿ, ಪ್ರತಿಯೊಂದು ಯಾವುದೇ ಆಗ್ಲಿ ಕಣ್ರಿ, ನಾವು ಹರಕೆ ಕಟ್ಕೊಂಡ್ರೆ ಅಲ್ಲಿ ನಿಜವಾಗ್ಲೂ ಅದು ವರ ಕೊಟ್ಟೆ ಕೊಡ್ತಾನೆ ಕಣ್ರಿ ಮೌನೇಶಜ್ಜ. ಆ ರೀತಿ ನೋಡ್ರಿ. ಆಲೆಗುಡ್ಡದಲ್ಲೂ ಕೂಡ ಅವ್ರು ಆಲೆಗುಡ್ಡದ ಬಗ್ಗೆ ಹೇಳ್ತಾರೆ ನೋಡ್ರಿ. ಇವ್ರು ಕೂಡ ಹೊರವೆ ಮೌನೇಶ್ವರ ಬಗ್ಗೆ ತಿಳಿಸ್ತಾರೆ ನೋಡ್ರಿ. ಪಾಪ ದನ ಕರ ಮನುಷ್ಯರು ಒದ್ದಾಡಕತ್ತಾವು ನೀರಿನ ಹೋಗಿ ಬರ್ತೀನಿ ಅಂತ ಅಲ್ಲಿ ಬರೋ ಮುಂದೆ ಗಂಗಾಗಿ ಹೇಳಿ ಬಂದು ಗಂಗಾ ಕರ್ದು ನಾನು ಹೊರಗೆ ಹೋಗ್ತೀನಿ, ನಾ ಕರ್ದಾಗ ಬರೋಕೆ ನೋಡ ಅಂತಂದು ಅಕ್ಕಿಗೆ ವಾಕ್ಯ ಕೊಟ್ಟು ಬಂದು ಆಯ್ತಪ್ಪ ಬರ್ತೀನಿ, ನೀ ಕರ್ದಾಗ ಬರ್ತೀನಿ ಹೋಗಿ ಬಂದು ಕುರುಬಾಯಿ ಬಂದ ಕುರಿ ಕಾಯ್ಕೊಂತ ಕುರುಬಾಯಿ ಬಂದು ಹಳ್ಳ ಗಂಡ ಕುತ್ಕೊಂಡು ಹೊಂಡ ಐತಲ್ಲ ಅಲ್ಲಿ ಅವ್ನು ಗಾಂಜಿ ಸೇದಾಗ ಬೆಂಕಿ ಇರ್ದಂಗ ಆತು. ಗಾಂಜಿ ಸೇದಾಗ ಬೆಂಕಿ ಇರ್ದಂಗ ಹೆಣ್ಮಗಳು ಬಗ್ಲಾಕೊಂಡು ಇಟ್ಕೊಂಡು ಅವನ ಮುಂದೆ ಆಸೆ 3 ಕಿಲೋಮೀಟರ್ ಅತ್ತೆ ಮನೆ ಸಸಿ ಜಕ್ಕಮ್ಮ ಅಂತಂದ್ರೆ ಜಕ್ಕಮ್ಮ ಅಲ್ಲಿ ಹೋಗ್ಬಂದ್ವಿ. ಅವ್ರು ಹೇಳಿದ್ರಲ್ಲ, ಫೋಟೋ ಎಲ್ಲ ಇತ್ತು, ಸ್ಟೋರಿ ಹೇಳಿದ್ರು. ಅವ್ರು ಇರೋ ಮನೆಗೆ ಹೋಗ್ಬಂದ್ವಿ ನಾವ ಬೆಳಗ್ಗೆ. ಆಯ್ತು. ಈ ಅಂಬ್ಲಿ ತಗೊಂಡು ಹಿಂಗೆ ನಾನು ಬೆಂಕಿ ತಂದು ಕೊಟ್ಟರೆ ನಾನು ತುಂಬ ಬಸ್ ಕಳಿಸ್ತೇನೆ. ಕೊಡ ಇಟ್ಟಕ್ಕೆ ಅಕ್ಕಿಂದ ಸಾಕ್ಷಾತ್ ದೇವಿ ಕೊಡ ಇಟ್ಟಕ್ಕೆ ಮನೆ ಉಡೋದೇ ಕಟ್ಕೊಂಬಂದಾಳ ಬೆಂಕಿ. ನೋಡ್ರಿ, ಅದು ಬೆಂಕಿ ಕೈಯಿಂದಾನೆ ಕೊಡ್ತಾರಲ್ಲ. ಕೈಯಾಗ ಹಿಡ್ಕೊಂಡವ್ರು ಹೊರಗೆ ಏನಾರು ಸಂಶಯ ಸೀರೆಗೆ. ಹೌದು. ಉಡೋದಾಗ ಸೀರೆ ಉಡೋದಾಗ ಕಟ್ಕೊಂಬಂದ ಇತ್ತ ಚಂಡ ಇಟ್ಕೊಂಬಂದಾಳ. ತಂದೆ ಆಯ್ತು, ನಿನ್ನಿಂದ ನೀರಿನ ಹೊರತು ತಪ್ಪಿದ್ದು ಆಕೆನಿಂದನೇ ನೀರಿಂದು ಇದಾಗಿದೆ. ಪತಿವ್ರತ ಆಕೆ ದೇವಿ ಬಂದು ಹೊರಗೆ ಬಂದು ಆಕೆನೂ ಆಕೆ ದೇವಿನೂ ಬಂದಾಳ. ಅಲ್ಲಿನೂ ಹೋಗಿ ಬರ್ರಿ, ಅಂಬ್ಲಿ ಹೊಂಡ ಅಲ್ಲಿ ಸ್ನಾನ ಮಾಡ್ಕೊಂಡ್ ಬನ್ನಿ ನಾವು ಬೆಳಗ್ಗೆ. ಅದ್ರ ಸ್ಟೋರಿನೇ ಹೇಳ್ತಾ ಇರೋದವ್ರು, ಅಂಬ್ಲಿ ಹೊಂಡದ್ದು. ಅವ್ರು ಇವತ್ತು ಬಂದಾರೆ, ಇನ್ನೂ ಹೋಗಿಲ್ಲ. ನೀವು ಅಲ್ಲ, ಇವತ್ತು ಉಳ್ಕೊಂಡು ಬೆಳಗ್ಗೆ ಅಲ್ಲಿ ಹೋಗ್ಬರ್ರಿ, ಅಂಬ್ಲಿ ಹೊಂಡಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು. ಈಗ ಅದ್ ಸ್ಟೋರಿನೇ ಹೇಳ್ತಾ ಇರೋದವ್ರು, ಅಂಬ್ಲಿ ಹೊಂಡದ್ದು. ಎಲ್ಲ ಸತ್ಯ ಐತಲ್ಲ.
ಹುಳಿ ಹಾಕ್ತಾನೆ ನಾನು ಜಳ ನುಚ್ಚು ಹುಳಿ ಹಾಕ್ದಂಗೆ ಹಾಕತ್ತೆ. ಈಗ ತಗೊಂಡು ಹೋದ್ರೆ ಆ ತೀರ್ಥ ತಗೊಂಡು ಹೋಗಿ ಜಳ ನುಚ್ಚು ಈಗಿಟ್ಟು ಆ ತೀರ್ಥ ತಗೊಂಡು ಜಳ ನುಚ್ಚು ಮಾಡಿದ್ರೆ ಹುಳಿ ಹಾಕಿ ಹೌದು. ಹಂಗೆ ಇದು ಮತ್ ಇನ್ನೊಂದೇನೋ ಉಂಡೆ ಹೇಳಿದ್ರು, ಉಂಡೆ ಕಟ್ಟಿದೆ ಕಲ್ತರ. ಕಡ್ಲಿ ಹುಳಿ ಹಾ. ನಾವು ಕಟ್ತೀವಿ ಜಾತ್ರೆಗೆ. ಹ್ಮ್. ಸುತ್ತಲೂ ಪ್ರವಳಿ ಕಟ್ತೀವಿ. ಅಲ್ಲ ಸೀರೆ ಏನ ಬೇರೆ ಸೀರೆ? ಅಲ್ಲ ಪ್ರವಳಿ ಕಟ್ತೀವಿ. ಹಾ. ಮನಪ್ಪ ಸುತ್ತಲೂ ಮಾಡ್ತೀವಿ. ಪಟಾಕಿ ಎಲ್ಲ ಕಟ್ಟಿ ಇಟ್ಟಿಟ್ಟು ಚಿನ್ನ ಸುತ್ತಲೂ ಇದು ಮಾಡಿ ಇಟ್ಟೊಂದು ಮೆಮೊರಿ ಫುಲ್ ಆಯ್ತು. ಒಬ್ರು ಅವ್ರದ್ದು ಈಡೇರ್ಲಿಕ್ಕೆ ಏನಾದ್ರು ಒಂದ್ ಬರ್ತಿರ್ತಾರ ಕಣ್ರಿ. ಇಲ್ಲಿ ಕೆಲವೊಂದೊಂದು ನೋಡ್ದೆ, ನನ್ನ ಮಗಂದು ಬೇಗನೆ ಮದ್ವೆ ಆಗ್ಲಿ, ನನ್ನ ಮಕ್ಕಳಿಗೆ ಬೇಗ ಮದ್ವೆ ಆಗ್ಲಿ, ನನ್ ಮಗನಿಗೆ ಒಂದು ಗಂಡು ಮಗು ಆಗ್ಲಿ, ಎಷ್ಟೋ ಜನ ಬಾಳ ಇಲ್ಲಿ ಬರ್ದಿದ್ದಾರೆ ಕಣ್ರಿ. ಅದು ಸತ್ಯ ಇರತ್ತಿಗೆ ನಾವು ಇದೆಲ್ಲ ನಾವು ನೋಡ್ಬೋದು ನೋಡ್ರಿ. ಇಲ್ಲಿ ಕಲ್ಲಿನಲ್ಲಿ ನಾವ್ ಅನ್ಕೊಂಡಿದ್ದು ನೆರವೇರುತ್ತೆ ಅಂದ್ರೆ ಅದು 5 ರೂಪಾಯಿ ಕಾಯಿನ ಹಂಗೆ ಕಲ್ಲಿನಾಗೆ ಹಿಡ್ದಿಡುತ್ತೆ ಕಣ್ರಿ, ಹಿಡ್ದಿಡ್ಕೊಂಡ್ಬಿಡುತ್ತೆ. ಇಲ್ಲ ಅಂದ್ರೆ ಕೆಳಗಡೆ ಬಿದ್ದು ಬಿಡುತ್ತೆ ಕಣ್ರಿ. ಇಲ್ಲಿ ನೋಡ್ರಿ ಅವ್ರ ಸಮಸ್ಯೆ ಅವ್ರು ಕೇಳ್ತಾ ಇದಾರೆ ನೋಡ್ರಿ. ಅದಕ್ಕೇನು ಹಂಗೆ ದುಡ್ಡು ಹಿಡ್ಕೊಂಡ್ಬಿಡುತ್ತೆ ಕಣ್ರಿ. ಒಟ್ಟು ತಿಂಗಳದೊಳಗೆ ಕೊಡ್ತೀಯ ನೋಡು ಹೆಂಗೆ ಮಾಡ್ತಿದ್ದಿ. ಕೊಡ್ತಾರೆ ಹಂಗೇನಿಲ್ಲ, ಹಂಗೆ ಮಾಡಬೇಡ, ಕಾಡಬೇಡ, ಕೊಡೋದು ಗ್ಯಾರಂಟಿ. ಯಾಕಪ್ಪ ನೋಡ್ರಿ ಕಾಯಿನ ಹಿಡ್ದಿಟ್ಕೊಂಡ್ಬಿಡುತ್ತೆ ನೋಡ್ರಿ. ಅನ್ಕೊಂಡಿದ್ದು ನೆರವೇರುತ್ತೆ ಅಂತ ಅರ್ಥ ಕಣ್ರಿ. ಇಲ್ಲಿ ತುಂಬಾನೇ ಸತ್ಯ ಇದೆ ಕಣ್ರಿ. ಹಾಗೆ ಇಲ್ಲಿ ನೋಡ್ರಿ ಎಲ್ಲಾ ಕಡೆಯಲ್ಲೂ ಮನೆ ಕಟ್ಟಿದ್ದಾರೆ ಕಲ್ಲಲ್ಲಿ. ಇಲ್ಲಿ ಬಂದು ಮನೆ ಕಟ್ಟಿದ್ರೆ ನಾವು ನಿಜವಾಗ್ಲೂ ಮನೆ ಕಟ್ತೀವಿ ಅಂತಾನೆ ಅರ್ಥ. ಮತ್ತೆ ಇಲ್ಲಿ ತೊಟ್ಲು ಕಟ್ಟಿದ್ದಾರೆ ನೋಡ್ರಿ ಈ ಸೈಡ್ ಅಲ್ಲಿ. ನೋಡ್ರಿ ತೊಟ್ಲು ಕಟ್ಟಿದ್ರೆ ಮಗು ಆಗುತ್ತೆ ಕಣ್ರಿ. ನೆಕ್ಸ್ಟ್ ಮತ್ತೆ ಮದ್ವೆ ಆಗಿಲ್ದರು ಚಪ್ರ ಟೈಪ್ ಅಲ್ಲಿ ಚಪ್ರ ಕಟ್ಟಿದ್ದಾರೆ ಕಣ್ರಿ ಎಲೆಯಲ್ಲಿ ನೋಡ್ರಿ. ಅದು ಕೂಡ ನಾವ್ ಇಲ್ಲಿ ನೋಡ್ಬೋದು. ನಾವ್ ಏನೇ ಒಂದ್ ಅನ್ಕೊಂಡಿದ್ದು ಇಲ್ಲಿ ನೆರವೇರುತ್ತೆ ಕಣ್ರಿ. ಇದು ತುಂಬಾನೇ ಸತ್ಯ ಇದೆ ಕಣ್ರಿ. ಇಲ್ಲಿ ತುಂಬಾನೇ ಕುರುಹು ಇದೆ ಕಣ್ರಿ. ನೋಡ್ರಿ ನಾವು ಮನೆ ಕಟ್ಟಿದ್ವಿ. ಇನ್ನು ಕುರಿ ಹೆಜ್ಜೆದು ವಿಡಿಯೋ ಇದೆ ಕಣ್ರಿ. ಅದು ವಿಡಿಯೋ ಮಾಡಕ್ ಆಗ್ಲಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಹಾಲೆಗುಡ್ಡ.